ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಸ್ಮಿ. ಜೈಲಿನಲ್ಲಿ ಒಂದೇ ಹಾಸಿಗೆ ತಿಂಬಿಗೆ ಪರದಾಡ್ತಿರುವಂತ ನಟ ದರ್ಶನ್. ಹೌದು ವೀಕ್ಷಕರೇ, ಆದ್ರೆ ಅದೇ ಜೈಲಿನಲ್ಲಿದ್ದಾರೆ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡುವಂತ ಕೈದಿಗಳು. ಆಗಿನ ಕಾಲದ ಹೆಣ್ಣು ಮಕ್ಕಳ ನಿದ್ದೆ ಗೆಡ್ಸಿದಂತಹ ಉಮೇಶ್ ರೆಡ್ಡಿ ಇವಾಗ ಹೇಗಿದ್ದಾನೆ ಗೊತ್ತಾ? ಜೈಲಿನಲ್ಲಿ ಇವಾಗ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಸ್ಟೈಲ್. ಕೈನಲ್ಲಿ ಮೊಬೈಲ್, ರೂಮ್ ನಲ್ಲಿ ಟಿವಿ. ಭಾರತದ ಮೋಸ್ಟ್ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಆಗಿದ್ದಾರೆ. ಆತ 1996ರಿಂದ 2002ರವರೆಗೆ ಸುಮಾರು 20 ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ. ಅದರಲ್ಲಿ 18 ಜನ ಮಹಿಳೆಯರನ್ನ ಕೊಂದೇ ಬಿಟ್ಟಿದ್ದ ಈ ಉಮೇಶ್ ರೆಡ್ಡಿ. ಮರಣ ದಂಡನೆಗೆ ಗುರಿಯಾಗಿದ್ದಂತ ನಟೋರಿಯಸ್ ಕ್ರಿಮಿನಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ 18 ಜನರನ್ನ ಕೊಂದಿರುವುದಾಗಿ ತಾನೇ ಸ್ವತಃ ಒಪ್ಪಿಕೊಂಡು ಮರಣ ದಂಡನೆ ಶಿಕ್ಷೆಗೊಳಗಾಗಿದ್ದ. ನಟೋರಿಯಸ್ ಕ್ರಿಮಿನಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಬೆಳಗಾವಿ ಜೈಲಿನಲ್ಲೇ ನೇಣಿಗೇರಿಸಬೇಕಾಗಿತ್ತು. ತಾನು ಹುಚ್ಚ ಎಂದು ಬಿಂಬಿಸಿಕೊಂಡು ಮರಣ ದಂಡನೆಯಿಂದ ತಪ್ಪಿಸಿಕೊಳ್ಳಲು ಸೈಕೋ ಆಕ್ಟಿಂಗ್ ಮಾಡಿದ್ದಾನೆ. ಜೈಲ್ ಪೊಲೀಸರನ್ನೇ ನಿತ್ಯ ಕನ್ಫ್ಯೂಸ್ ಮಾಡ್ತಿದ್ದ. ಕೊನೆಗೂ ಬೆಂಗಳೂರು ನಿಮಾನ್ಸ್ ಆಸ್ಪತ್ರೆಗೆ ಕರೆತಂದು ಆತನ ಮೆದುಳನ್ನ ಮೆಡಿಕಲ್ ಚೆಕ್ಅಪ್ ಮಾಡಿದಾಗ ರೇಪಿಸ್ಟ್ ರೆಡ್ಡಿಯ ಕಳ್ಳಾಟ ಬಯಲಾಯ್ತು. ನೋಡಿ, ಆತನ ಬ್ರೈನ್ ಸುಸ್ಥಿತಿಯಲ್ಲಿದೆ ಎಂದು ಗೊತ್ತಾಗಿದೆ. ಇನ್ನು ಕಂಪ್ಲೀಟ್ ನಾರ್ಮಲ್ ಎಂದು ವರದಿ ಕೂಡ ಬಂದಿತ್ತು. ಆಗ ರೆಡ್ಡಿ ಕ್ಷಮದಾನಕ್ಕೆ ಅರ್ಜಿ ಸಲ್ಲಿಸಿ ಜೀವ ಭಿಕ್ಷೆ ಬೇಡಿದ್ರಿಂದ ಸುಪ್ರೀಂ ಕೋರ್ಟ್ 2022ರಲ್ಲಿ ಅವನ ಮರಣ ದಂಡನೆಯನ್ನ 30 ವರ್ಷಗಳ ಶಿಕ್ಷೆಗೆ ಇಳಿಸಿತ್ತು. ಈಗ ಸಂಪೂರ್ಣ ಶಿಕ್ಷೆ ಮುಗಿಸಿ ಬಿಡುಗಡೆಯ ಕೊನೆಯ ಹಂತದಲ್ಲಿರುವಂತಹ ರೇಪಿಸ್ಟ್ ಉಮೇಶ್ ರೆಡ್ಡಿ ಪರಪ್ಪನ ಅಗ್ರಹಾರ ಕೇಂದ್ರದಲ್ಲಿದ್ದಾರೆ. ಅವನನ್ನು ಕೂಡ ಎಲ್ಲಾ ಸಜಾ ಬಂದಿಗಳ ಜೊತೆಗೆ ಸಜಾ ಬ್ಯಾರಕ್ನಲ್ಲೇ ಇಟ್ಟಿದ್ರು. ಆತ 2 ಆಂಡ್ರಾಯ್ಡ್ ಮೊಬೈಲ್ ಫೋನ್, ಕೀಪ್ಯಾಡ್ ಮೊಬೈಲ್ಗಳನ್ನ ಇಟ್ಕೊಂಡು ಮಾತನಾಡುವಂತಹ ವಿಡಿಯೋಗಳು ಈಗ ವೈರಲ್ ಆಗಿದೆ. ಬೆಂಗಳೂರಿನಿಂದ ಫಾರೂಕ್ ಅಹಮದ್ ವರದಿ. ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.